ಹಾಯ್ ಆಲ್ ಈ ದಿನದ ವಿಷಯ ಎಕ್ಸಾಮ್ಸ್. ನಮ್ಮ ಮಕ್ಳಿಗೆ ಎಕ್ಸಾಮ್ಸ್ ಅಂದರೆ ಟೆನ್ಷನ್ ಅಲ್ವಾ. ಆ್ಯಸ್ ಯು ಆಲ್ ನೋ, ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಐ ಥಿಂಕ್ ಕೆಲವೊಂದು ಸ್ಕೂಲ್ಸ್ನಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪೋಷಕರಾಗಿ ನಮ್ಮ ಜವಾಬ್ದಾರಿ ಏನು? ನಮ್ಮ ಮಕ್ಕಳು ಮಾಂಟೆಸರಿ ಆಗಿರಲಿ, ಪ್ರೈಮರಿ ಆಗಿರಲಿ, ಹೈಸ್ಕೂಲ್ PUC ಆಗಿರಲಿ, ನಮ್ಮ ಮಕ್ಕಳದು 75% ಎಫರ್ಟ್ ಇದ್ದರೆ 25% ಎಫರ್ಟ್ ನಮ್ಮದಿರಬೇಕು. ಯಾಕೆ 75% ಮಕ್ಕಳದು ಒಂದೇ ಅಂದರೆ, ನಾವು ಮಕ್ಕಳಿಗೆ ತಯಾರು ಮಾಡಬೇಕು. ಹೇಗೆ ಅಂದರೆ, ಅವರು ಪ್ರಾಕ್ಟೀಸ್ ಮಾಡಬೇಕು, ನೆನ್ಪಿಟ್ಕೊಳ್ಬೇಕು, ಇಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಬಟ್ ಮಕ್ಕಳು ಸ್ಕೂಲಲ್ಲಿ ಎಕ್ಸಾಮಲ್ಲಿ ಎಲ್ಲ ನೆನ್ಪಿಟ್ಕೊಂಡು ಕರೆಕ್ಟಾಗಿ ಬರೀಬೇಕಲ್ವಾ. ಸೊ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಟ್ಯೂಷನ್ಗೆ ಹೋಗ್ತಾರೆ, ಅಲ್ಲಿ ಓದ್ತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಪೋಷಕರಾಗಿ ನಮಗೆ ನಮ್ಮ ಮಕ್ಕಳಿಗಾಗಿ ಟೈಮ್ ಇಲ್ಲ ಅಂದರೆ, ಅವರು ಥರ್ಡ್ ಪರ್ಸನ್. ಆ ನಿಗದಿತ ಅವಧಿಯಲ್ಲಿ, ಟ್ಯೂಷನ್ನ ನಿಗದಿತ ಅವಧಿಯಲ್ಲಿ ನಿಮ್ಮ ಮಗುವಿಗೆ ಎಷ್ಟು ಹೇಳ್ಕೊಡ್ಬೇಕು ಅಷ್ಟು ಹೇಳ್ಕೊಡ್ತಾರೆ. ಸೊ ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕು, ರೀಕಾಲ್ ಮಾಡಿಸ್ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಂತೂ ಸಿಕ್ಕಾಬಟ್ಟೆ ಕಾಂಪಿಟೇಷನ್. LKGಯಿಂದನೇ ಸ್ಟಾರ್ಟ್. ನಮ್ಮ ಮಗಳದು A+, ನಮಗೊಂದು E+, ನಿಮ್ಮ ಮಗೊಂದು ಈ ರೀತಿ ಕಾಂಪಿಟೇಷನ್ ತುಂಬ ಇದೆ. ಸೊ ನಮ್ಮ ಮಕ್ಕಳು ಫ್ಯೂಚರ್ಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ, ಅರ್ನ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಇದರಲ್ಲೂ ನಾವು ಗಮನ ಹರಿಸ್ಬೇಕು. ಸೊ ಪ್ಲೀಸ್ ಡೋಂಟ್ ಇಗ್ನೋರ್ ಯುವರ್ ಚಿಲ್ಡ್ರನ್ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಮಕ್ಕಳಿಗೋಸ್ಕರ ನೀವು ಓದೋದರಲ್ಲಿ ಹೆಲ್ಪ್ ಮಾಡಲೇಬೇಕು. ನೀವು ಎಜುಕೇಟೆಡ್ ಆಗಿರಲಿ, ಎಜುಕೇಟೆಡ್ ಆಗಿಲ್ಲದೇ ಇರಲಿ, ನೀವು ಒಂದು ಸಲ ಕೂರಿಸ್ಕೊಂಡು ಸ್ವಲ್ಪ ಏನೋ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ನಮ್ಮಮ್ಮ ಇಷ್ಟು ಹೇಳ್ಕೊಟ್ರು, ನಮ್ಮಪ್ಪ ಇಷ್ಟು ಹೇಳ್ಕೊಟ್ರು ಅಂತ. ಸೊ ಎಜುಕೇಟ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಹೆಲ್ಪ್ ಯುವರ್ ಚಿಲ್ಡ್ರನ್ in their studies. Have a good day.